ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಗುಣಿತಾಕ್ಷರಗಳನ್ನು ವಿಭಜಿಸಿ ಬರೆಯುವ ಕ್ರಮ. ಮೊದಲನೇದಾಗಿ ಗುಣಿತಾಕ್ಷರಗಳ ವಿಭಜನೆಯನ್ನು ಓದುವ ಕ್ರಮ ತಿಳಿದುಕೊಳ್ಳೋಣ. ಶಬ್ದ ಭಾರತ. ಬ ವ್ಯಂಜನ ಪ್ಲಸ್ ಆ ಸ್ವರ, ರ ವ್ಯಂಜನ ಪ್ಲಸ್ ಅ ಸ್ವರ, ತ ವ್ಯಂಜನ ಪ್ಲಸ್ ಅ ಸ್ವರ. ಹೀಗೆ ಮುಂದಿನ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಭಾರತ. ಬ ಪ್ಲಸ್ ಆ, ರ ಪ್ಲಸ್ ಅ, ತ ಪ್ಲಸ್ ಅ. ಕಾವೇರಿ. ಕ ವ್ಯಂಜನ ಪ್ಲಸ್ ಆ ಸ್ವರ, ವ ವ್ಯಂಜನ ಪ್ಲಸ್ ಎ ಸ್ವರ, ರ ವ್ಯಂಜನ ಪ್ಲಸ್ ಈ ಸ್ವರ. ಮೂರನೇದಾಗಿ ರೇಡಿಯೋ. ರ ವ್ಯಂಜನ ಪ್ಲಸ್ ಎ ಸ್ವರ, ಡ ವ್ಯಂಜನ ಪ್ಲಸ್ ಈ ಸ್ವರ, ಯ ವ್ಯಂಜನ ಪ್ಲಸ್ ಓ ಸ್ವರ. ಜೋಕಾಲಿ. ಜ ವ್ಯಂಜನ ಪ್ಲಸ್ ಓ ಸ್ವರ, ಕ ವ್ಯಂಜನ ಪ್ಲಸ್ ಆ ಸ್ವರ, ಲ ವ್ಯಂಜನ ಪ್ಲಸ್ ಈ ಸ್ವರ. ಮೈಸೂರು. ಮ ವ್ಯಂಜನ ಪ್ಲಸ್ ಐ ಸ್ವರ, ಸ ವ್ಯಂಜನ ಪ್ಲಸ್ ಊ ಸ್ವರ, ರ ವ್ಯಂಜನ ಪ್ಲಸ್ ಊ ಸ್ವರ. ಹೃದಯ. ಹ ವ್ಯಂಜನ ಪ್ಲಸ್ ರು ಸ್ವರ, ದ ವ್ಯಂಜನ ಪ್ಲಸ್ ಅ ಸ್ವರ, ಯ ವ್ಯಂಜನ ಪ್ಲಸ್ ಅ ಸ್ವರ. ಗೌಡಿಕೆ. ಗ ವ್ಯಂಜನ ಪ್ಲಸ್ ಔ ಸ್ವರ, ಡ ವ್ಯಂಜನ ಪ್ಲಸ್ ಈ ಸ್ವರ, ಕ ವ್ಯಂಜನ ಪ್ಲಸ್ ಎ ಸ್ವರ. ಕಂಬ. ಕ ವ್ಯಂಜನ ಪ್ಲಸ್ ಅಂ ಸ್ವರ, ಬ ವ್ಯಂಜನ ಪ್ಲಸ್ ಅ ಸ್ವರ. ವೈಕುಂಠ. ವ ವ್ಯಂಜನ ಪ್ಲಸ್ ಐ ಸ್ವರ, ಕ ವ್ಯಂಜನ ಪ್ಲಸ್ ಊ ಸ್ವರ, ಟ ವ್ಯಂಜನ ಪ್ಲಸ್ ಅ ಸ್ವರ. ಆಜ್ಞೆ. ಆ ಕೊಮ ಜ್ಞ ವ್ಯಂಜನ ಪ್ಲಸ್ ಎ ಸ್ವರ. ಜ್ಞಾನ. ಜ್ಞ ಪ್ಲಸ್ ಆ, ನ ಪ್ಲಸ್ ಅ. ಅಂತಃಕರಣ. ಅಂ ಕೊಮ ತ ವ್ಯಂಜನ ಪ್ಲಸ್ ಅಹ, ಕ ವ್ಯಂಜನ ಪ್ಲಸ್ ಅ ಸ್ವರ, ರ ವ್ಯಂಜನ ಪ್ಲಸ್ ಅ ಸ್ವರ, ನ ವ್ಯಂಜನ ಪ್ಲಸ್ ಅ ಸ್ವರ. ಹೀಗೆ ಶಬ್ದಗಳನ್ನು ಗುಣಿತಾಕ್ಷರಗಳನ್ನು ವಿಭಜಿಸಿ ಬರೆಯುವ ಕ್ರಮ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.